ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ ಇವತ್ತು 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 3. ರಾಜೋವಾಚ ಕ್ಷುತ್ರಕ್ಷತ್ತುರ್ಭಗವತ ಮೈತ್ರೇಯೇಣಾಸ ಸಂಗಮಃ ಕದಾ ವಾ ಸಹ ಸಂವಾದ ಏತದ್ವರ್ಣಯನ ಪ್ರಭೋ. ಅನುವಾದ. ಮಹಾರಾಜನು ಶುಕಮುನಿಗಳನ್ನು ಕೇಳಿದನು. ಸಾಧು ಪುರುಷನಾದ ವಿದುರನ ಹಾಗೂ ಕೃಪಾಳು ಮೈತ್ರೇಯ ಋಷಿಗಳ ನಡುವಣ ಭೇಟಿ ಮತ್ತು ಚರ್ಚೆಗಳು ಎಲ್ಲಿ ಮತ್ತು ಯಾವಾಗ ನಡೆದುವು? ನನ್ನ ಪ್ರಭುವೇ, ದಯವಿಟ್ಟು ನಮಗೆ ಇದನ್ನು ವರ್ಣಿಸುವ ಕೃಪೆ ಮಾಡಬೇಕು. ಶ್ಲೋಕ 4. ನ ಹೆಲ್ಪಾರ್ಥೋದಯಸ್ತಸ್ಯ ವಿದುರಸ್ಯಾಮಲಾತ್ಮನಃ ತಸ್ಮಿನ್ ವರೀಯಸಿ ಪ್ರಶ್ನ ಸಾಧುವಾದೋಪಬೃಂಹಿತಃ. ಅನುವಾದ. ವಿದುರನು ಭಗವಂತನ ಮಹಾನ್ ಪರಿಶುದ್ಧ ಭಕ್ತನಾಗಿದ್ದನು. ಆದ್ದರಿಂದಲೇ ಕೃಪಾಳು ಮೈತ್ರೇಯ ಋಷಿಗಳಿಗೆ ಅವನು ಕೇಳಿದ ಪ್ರಶ್ನೆಗಳು ಘನ ಉದ್ದೇಶಗಳಿಂದ ಕೂಡಿದ್ದು ವಿದ್ವಾಂಸರಿಂದ ಅನುಮೋದಿತವಾಗಿದ್ದಿರಬೇಕು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಶುಕಮುನಿಗಳು ಹೇಳ್ತಾರೆ, ತನ್ನ ಸಮೃದ್ಧವಾದಂಥ ಮನೆಯನ್ನ ತ್ಯಾಗ ಮಾಡಿ ಕಾಡಿಗೆ ಹೋದಂತಹ ವಿದುರ ಮೈತ್ರೇಯ ಮುನಿಗಳಿಗೆ ಹೀಗೆ ಪ್ರಶ್ನೆ ಮಾಡ್ತಾನೆ. ಮತ್ತೆ ಮುನಿಗಳು ಹೇಳ್ತಾರೆ ಪರೀಕ್ಷಿತ ಮಹಾರಾಜನಿಗೆ, ಪಾಂಡವರ ಮನೆ ಬಗ್ಗೆ ಹೇಳೋದೇನಿದೆಯಪ್ಪ, ಅದಂತೂ ಭಗವಂತ ಬಂದು ಹೋಗುವಂಥ ಮನೆ. ಅಂದರೆ ಭಗವಂತನಿಗೆ ಆ ಮನೆ ಅಂದರೆ ಅಷ್ಟೊಂದು ಇಷ್ಟ. ಅವನು ಬಂದು ಹೋಗ್ತಾ ಇದ್ದ, ಆದರೆ ದುರ್ಯೋಧನನ ಮನೆ ಕಡೆ ತಿರುಗೂ ಕೂಡ ನೋಡ್ತಾ ಇಲ್ಲ, ಅವನಿಗೆ ಅದರ ಬಗ್ಗೆ ಲಕ್ಷ್ಯವೂ ಇರಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮಹಾರಾಜ ಶುಕಮುನಿಗಳಿಗೆ ಪ್ರಶ್ನೆಯನ್ನ ಕೇಳ್ತಾನೆ. ಏನು ಕೇಳ್ತಾನೆ? ಸಾಧು ಪುರುಷನಾಗಿದ್ದಂತಹ ವಿದುರ ಮತ್ತೆ ಕೃಪಾಳುವಾದಂತಹ ಮೈತ್ರೇಯ ಋಷಿಗಳು. ನೋಡಿ, ಇಲ್ಲಿ ವಿದುರ ಸಾಧು ಆಗಿದ್ದ, ಮೈತ್ರೇಯರು ಕೃಪೆಯನ್ನ ತೋರಿಸುವಂಥವ್ರು, ಸಾಧುಗಳಿಗೆ ಕೃಪೆ ತೋರಿಸ್ತಾರವರು. ಅಂಥ ಋಷಿ ಅವರಿಬ್ಬರ ನಡುವೆ ಭೇಟಿ ಆಯ್ತಲ್ಲ ಅದು, ಮತ್ತೆ ಚರ್ಚೆ ಆಯ್ತಲ್ಲ, ಅದೆಲ್ಲ ಎಲ್ಲಿ ನಡೀತು ಮತ್ತೆ ಯಾವಾಗ ನಡೀತು? ದಯವಿಟ್ಟು ನನಗಿದು ಹೇಳುವಂತ ಕೃಪೆ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ರಾಜ. ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾರೆ ನೋಡೋಣ. ಸೂತ ಮುನಿಗಳು ಶೌನಕ ಋಷಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತೆಯೇ ಶ್ರೀ ಶುಕಮುನಿಗಳು ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಇಬ್ಬರು ಮಹಾತ್ಮರ ನಡುವೆ ನಡೆದ ಅರ್ಥಪೂರ್ಣ ಚರ್ಚೆಯನ್ನು ಅರಿತುಕೊಳ್ಳಲು ರಾಜನು ಕಾತರನಾಗಿದ್ದನು. ಇಲ್ಲಿ ಸೂತ ಮುನಿಗಳು ಶೌನಕ ಋಷಿಗಳಿಗೆ ಪ್ರಶ್ನೆ ಅವರಿಗೆ ಕೇಳ್ತಾರಲ್ಲ, ಶೌನಕ ಋಷಿಗಳು ಅದಕ್ಕೆ ಉತ್ತರವನ್ನು ಕೊಡ್ತಾರಲ್ಲ, ಅದೇ ರೀತಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜ ಏನೇನೆಲ್ಲ ಪ್ರಶ್ನೆ ಕೇಳಿದ್ನೋ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಇಲ್ಲಿ ಇಬ್ಬರು ಮಹಾತ್ಮರ ನಡುವೆ ನಡೀತಲ್ಲ ಆ ಸಂಭಾಷಣೆ, ಆ ಚರ್ಚೆ ಏನಿರ್ಬೋದಪ್ಪ, ಅದ್ರ ಬಗ್ಗೆ ಎಲ್ಲ ಏನು ಪ್ರಶ್ನೆಗಳನ್ನು ಕೇಳಿರ್ಬೇಕು ಅವರು, ಯಾವ ವಿಷಯದ ಬಗ್ಗೆ ಅವರು ಮಾತಾಡಿರ್ತಾರೆ. ಅಲ್ಲ ಆಧ್ಯಾತ್ಮಿಕ ವಿಷಯನೇ ಅಂತ ಅವನಿಗೆ ಗೊತ್ತಿದೆ, ಆದರೆ ಏನು ಮಾತಾಡಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಅವನಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದನ್ನು ಕೇಳಬೇಕು ಅನ್ನೋ ಆಸೆ, ಇದು ಒಬ್ಬ ಭಕ್ತನಲ್ಲಿರುವಂತಹ ಒಂದು ಗುಣ. ಭಗವಂತನ ವಿಚಾರ, ಭಕ್ತರ ವಿಚಾರ ಅಂತಂದರೆ ಯಾವಾಗ ಕೇಳ್ತೀವೋ ಎಷ್ಟೊತ್ತು ಕೇಳಿದ್ರೂ ನಮಗೆ ತೃಪ್ತಿ ಅನ್ನೋದೇ ಆಗೋದಿಲ್ಲ. ಕೇಳ್ತಾನೇ ಇರಬೇಕು ಅನ್ಸುತ್ತಲ್ಲ, ಆ ಒಂದು ಮೆಂಟಾಲಿಟಿ ನಮಗೆ ಬರಬೇಕು. ಅಷ್ಟು ನಾವು ಡೀಪಾಗಿ ಹೋಗಬೇಕು, ಆ ಭಗವಂತನ ಬಗ್ಗೆ ಅಷ್ಟೊಂದು ಪ್ರೀತಿ ಇರಬೇಕು, ನಮಗೆ ಒಲವಿರಬೇಕು. ಆಗ ಮಾತ್ರ ಇದು ಸಾಧ್ಯ. ಇಲ್ಲ ಅಂತಂದರೆ ನಮಗೆ ಭಗವಂತನ ವಿಷಯ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮುಂದುವರೆದು ಹೇಳ್ತಾನೆ ರಾಜ, ವಿದುರ ಭಗವಂತನ ಮಹಾನ್ ಪರಿಶುದ್ಧ ಭಕ್ತನಾಗಿದ್ದ ಅಲ್ವಾ, ಅದಕ್ಕೋಸ್ಕರನೇ ಆ ಮೈತ್ರೇಯ ಋಷಿಗಳಿಗೆ ಅವನು ಕೇಳಿದಂಥ ಪ್ರಶ್ನೆಗಳು ಕೂಡ ಘನ ಉದ್ದೇಶಗಳಿಂದ ಕೂಡಿದ್ದು, ಲಘು ಉದ್ದೇಶ ಅಲ್ಲ. ನೋಡಿ, ಉದ್ದೇಶ ಯಾವತ್ತೂ ಶ್ರೇಷ್ಠವಾಗಿರಬೇಕು. ನಾವು ಯಾವ ಉದ್ದೇಶ ಇಟ್ಕೊಂಡಿರ್ತೀವಿ? ಮನೆ ಬೇಕು, ಮಠ ಬೇಕು, ಮಕ್ಕಳು ಬೇಕು, ಅದು ಬೇಕು, ಇದು ಬೇಕು, ಇಷ್ಟೇ ನಮ್ಮ ಉದ್ದೇಶಗಳು. ನಾವು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಭಗವಂತನನ್ನು ಪೂಜಿಸೋದಾಗಿರ್ಬೋದು, ಯಾವುದಕ್ಕೆ ಮಾಡ್ತೀವಿ? ಚಿಕ್ಕ ಚಿಕ್ಕ ಆಸೆಗಳು. ಇದೆಲ್ಲ ಲೌಕಿಕವಾದಂಥದ್ದು, ಇವತ್ತಿರುತ್ತೆ ನಾಳೆ ಹೊರಟೋಗುತ್ತೆ. ಆದರೆ ಘನ ಉದ್ದೇಶ, ಒಂದು ಶ್ರೇಷ್ಠವಾದಂತಹ ಕಾರ್ಯ ಇರಬೇಕು, ಶ್ರೇಷ್ಠವಾದದ್ದನ್ನು ನಾನು ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ಇರಬೇಕು ನಮ್ಮಲ್ಲಿ. ಅಂಥ ಉದ್ದೇಶಗಳಿಂದ ಕೂಡಿದ್ದು ವಿದ್ವಾಂಸರಿಂದ
ಅನುಮೋದಿತವಾಗಿದ್ದಿರಬೇಕು. ನೋಡಿ, ಅವನು ಕೇಳಿದ್ದು ವಿದ್ವಾಂಸರಿಗೂ ಕೂಡ ಅದು ಒಪ್ಪಿಗೆ ಆಗಿರಬೇಕು, ಅಂಥ ವಿಷಯಗಳನ್ನೇ ಅವನು ಕೇಳಿರಬೇಕು. ಯಾಕೆಂದರೆ ಅವನು ಮಹಾತ್ಮ, ಪರಿಶುದ್ಧ ಭಕ್ತನಾಗಿದ್ದಂಥವನು, ಅವನು ಸಾಮಾನ್ಯವಾದಂಥ ವಿಷಯಗಳನ್ನು ಕೇಳಿರೋದಿಲ್ಲ. ಅಂಥ ವಿಷಯವನ್ನೇ ನಾನು ತಿಳ್ಕೊಬೇಕು ಅಂತ ನನಗಿಷ್ಟ ಇರೋದು ಅಂತಂದ್ಬಿಟ್ಟು ಇಲ್ಲಿ ಅವನು ಕೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ವಿವಿಧ ವರ್ಗಗಳ ಜನರ ನಡುವೆ ನಡೆಯುವ ಪ್ರಶ್ನೋತ್ತರಗಳಿಗೆ ವಿವಿಧ ಮೌಲ್ಯವಿರುತ್ತದೆ. ವಾಣಿಜ್ಯ ವರ್ಗದ ಜನರ ನಡುವೆ ವ್ಯಾಪಾರ ವಿನಿಮಯದಲ್ಲಿ ನಡೆಯುವ ಪ್ರಶ್ನೋತ್ತರಗಳು ಆಧ್ಯಾತ್ಮಿಕ ಮೌಲ್ಯಗಳ ಘನ ಉದ್ದೇಶಗಳಿಂದ ಕೂಡಿರುತ್ತವೆ ಎಂದು ನಿರೀಕ್ಷಿಸಲಾಗದು. ವಿವಿಧ ವರ್ಗಗಳ ಜನರ ನಡುವೆ ನಡೆಯುವ ಪ್ರಶ್ನೋತ್ತರಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳ ಯೋಗ್ಯತಾನುಸಾರ ಊಹಿಸಬಹುದು. ನೋಡಿ, ಇಲ್ಲಿ ಈಗ ಇಬ್ಬರು ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ ಅಂತಂದರೆ ಅವರಿಬ್ಬರ ನಡುವೆ ನಡೆಯುತ್ತಲ್ಲ ಪ್ರಶ್ನೋತ್ತರಗಳು, ಅದು ಯಾವ ರೀತಿ ಇರುತ್ತೆ ಅಂತಂದರೆ ಬೇರೆ ಬೇರೆಯಾದ ರೀತಿಯಲ್ಲಿ ಇರುತ್ತೆ. ಅಂದರೆ ಏನು, ಈಗ ಯಾರಿಗೆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅಂಥವರು ಇಬ್ಬರು ಮಾತಾಡ್ತಾ ಇದ್ದಾಗ ಅಲ್ಲಿ ಬರೀ ಬಿಸ್ನೆಸ್ ವಿಷಯನೇ ಇರುತ್ತೆ. ಅಲ್ಲಿ ಆಧ್ಯಾತ್ಮಿಕದ ವಿಷಯ ಬರುತ್ತೆ ಅಂತ ನಾವೇನಾದರೂ ಅಂದ್ಕೊಂಡಿದ್ರೆ ಅಥವಾ ನಾವು ನಿರೀಕ್ಷೆ ಮಾಡಿದ್ದೇ ಆದರೆ ಅಲ್ಲಿ ನಮಗೆ ಸಿಗುವಂಥ ರಿಸಲ್ಟ್ ಏನೋ 0, ಆಯಿತಾ. ಅದೇ ಇಬ್ಬರು ಪ್ಲೇಯರ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವರಿಬ್ಬರು ಮಾತಾಡಬೇಕಾದ್ರೆ ಅದು ಬರೀ ಆಟದ ಬಗ್ಗೆನೇ ಮಾತಾಡ್ತಿರ್ತಾರೆ. ಇಬ್ಬರು ಅಡುಗೆ ಮಾಡೋರು ಇರ್ತಾರೆ ಅಂತ ಇಟ್ಕೊಳ್ಳಿ, ಅವರು ಅಡುಗೆ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಅಲ್ವಾ. ಅಂದರೆ ಆಯಾ ವಿಷಯದ ಬಗ್ಗೆ ಅಂಥ ವ್ಯಕ್ತಿಗಳು ಸೇರಿದಾಗ ಅದೇ ವಿಷಯವನ್ನು ಮಾತಾಡ್ತಾರೆ. ಈಗ ಬರೀ ಸಂಸಾರದಲ್ಲಿ ಇಂಟ್ರೆಸ್ಟ್ ಇರುತ್ತಲ್ಲ, ಐಹಿಕ ಪ್ರಪಂಚದಲ್ಲಿ ಆಸಕ್ತಿ ಇರುತ್ತಲ್ಲ, ಅಂಥವ್ರು ಸೇರಿದಾಗ ಏನು ಮಾತಾಡ್ತಾರೆ, ಆ ವಿಷಯಗಳನ್ನೇ ಮಾತಾಡ್ತಾರೆ. ಅಲ್ಲಿ ಆಧ್ಯಾತ್ಮಿಕ ವಿಷಯ ಬರುತ್ತೆ ಅಂತ ನಾವೇನಾದರೂ ತಿಳ್ಕೊಂಡಿದ್ರೆ ಅದು ತಪ್ಪು, ಆಯಿತಾ. ಅದಕ್ಕೆ ನೋಡಿ, ನಮ್ಗೆ ಏನಾಗುತ್ತೆ ಅಂದರೆ ನಮ್ಗೆ ಐಹಿಕದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ, ನಮ್ಗೆ ಆಧ್ಯಾತ್ಮಿಕ ವಿಷಯ ಕೇಳೋದಕ್ಕೆ ಇಷ್ಟ ಇರುತ್ತೆ. ಆದರೆ ಐಹಿಕದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅಂಥ ವ್ಯಕ್ತಿಗಳು ಏನಾದರೂ ನಮಗೆ ಸಿಕ್ಬಿಟ್ಟಾಗ ನಮ್ಗೆ ಅವ್ರ ಜೊತೆ ಒಂದು ನಿಮಿಷ ಕೂಡ ಮಾತಾಡೋದಕ್ಕೆ ಇಷ್ಟ ಆಗಲ್ಲ. ಯಾವಾಗ ಇವರು ನಮ್ಮನ್ನು ಬಿಟ್ಟು ಹೋಗ್ತಾರೋ ಅಂತ ಅನ್ನಿಸ್ತಾ ಇರುತ್ತೆ. ಇದನ್ನು ಅಬ್ಸರ್ವ್ ಮಾಡಿದ್ದೀರಾ? ಅದೇ ಆಧ್ಯಾತ್ಮಿಕ ವಿಚಾರವನ್ನು ಮಾತಾಡೋರು ಯಾರಾದರೂ ನಮಗೆ ಸಿಕ್ಕಿದಾಗ ಗಂಟುಗಟ್ಟಲೆ ಬೇಕಾದರೂ ಮಾತಾಡ್ತೀವಿ. ಮಾತಾಡ್ತಾ ಇದ್ರು ಕೂಡ ಅಯ್ಯೋ ಮುಗಿದೋಯ್ತು ಅಷ್ಟು ಬೇಗ ಅಂತ ನಮ್ಗೆ ಅನಿಸುತ್ತೆ ಅಲ್ವಾ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾರು ಯಾವ ರೀತಿಯ ವರ್ಗದವರು ಇರ್ತಾರೋ ಅಂಥ ಜನರು ಅಂಥ ಮಾತುಗಳನ್ನೇ ಆಡೋದಕ್ಕೆ ಸಾಧ್ಯ. ಅಲ್ಲಿ ನಾವು ಅವರ ಯೋಗ್ಯತೆಗೆ ಅನುಸಾರವಾಗಿ ಮಾತಾಡೋದನ್ನು ನಾವು ಅಲ್ಲಿ ನೋಡ್ತೀವಿ ಅಲ್ವಾ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನರ ನಡುವೆ ಎಂದರೆ ದೇವೋತ್ತಮ ಪರಮಪುರುಷ ಹಾಗೂ ಪರಮ ಭಕ್ತರ ನಡುವೆ ಸಂವಾದ ನಡೆಯಿತು. ಭಗವಾನ್ ಶ್ರೀಕೃಷ್ಣನು ಅರ್ಜುನನನ್ನು ತನ್ನ ಭಕ್ತ ಮತ್ತು ಸಖ ಎಂದು ಒಪ್ಪಿಕೊಂಡನು. ಆದ್ದರಿಂದ ಸಂವಾದವು ಭಕ್ತಿ ಯೋಗ ತತ್ವ ವಿಷಯ ಕುರಿತಂತೆ ನಡೆದಿರಬಹುದೆಂದು ವಿವೇಕಿಗಳು ಯಾರಾದರೂ ಊಹಿಸಬಹುದು. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ಇಬ್ಬರ ನಡುವೆ ಸಂವಾದ ನಡೆಯುತ್ತಲ್ಲ, ಈಗ ಇಬ್ಬರು ಫಿಲಮ್ ಆ್ಯಕ್ಟರ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರು ಏನು ಮಾತಾಡ್ಬೋದು ಅಂತ ನಾವು ಊಹಿಸ್ಬೋದು. ಅವ್ರು ಫಿಲಮ್ ಬಗ್ಗೆನೇ ಮಾತಾಡ್ತಾರೆ ಅಲ್ವಾ. ಅದೇ ರೀತಿ ಭಗವದ್ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಮತ್ತು ಅರ್ಜುನ ಇವರಿಬ್ಬರ ನಡುವೆ ಸಂವಾದ ನಡೆಯುತ್ತೆ. ಅಂದರೆ ಯಾರು, ಭಗವಂತ ಮತ್ತು ಭಕ್ತನ ನಡುವೆ ಇಲ್ಲಿ ಸಂವಾದ ನಡೆಯುತ್ತಲ್ವಾ. ಇಲ್ಲಿ ಏನು ವಿಷಯದ ಬಗ್ಗೆ ಅವರು ಮಾತಾಡಿರ್ಬೋದು ಅಂತ ನಮ್ಗನ್ಸುತ್ತೆ, ಭಕ್ತಿ ಬಗ್ಗೆನೇ ಮಾತಾಡ್ತಾರೆ. ಇದ್ರ ಬಗ್ಗೆ ಹೇಳಬೇಕಾಗಿಲ್ಲ, ನಮಗೆ ಗೊತ್ತಾಗುತ್ತೆ. ಆದರೆ ಇದನ್ನು ಊಹೆ ಮಾಡೋರು ಬುದ್ಧಿವಂತರಾಗಿರ್ತಾರೆ. ಬುದ್ಧಿವಂತರು ಮಾತ್ರನೇ ಆ ರೀತಿ ಊಹೆ ಮಾಡೋದಕ್ಕಾಗೋದು, ಇಲ್ಲ ಅಂತಂದರೆ ಬೇರೆ ಇನ್ನೇನೋ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಹೇಳೋದು, ಆಯಾ ವರ್ಗದ ಜನರು ಸೇರಿದಾಗ ಆಯಾ ವಿಚಾರಗಳನ್ನೇ ಮಾತಾಡ್ತಾರೆ. ಇಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ತನ್ನ ಭಕ್ತ ಮತ್ತು ಸಖ ಅಂತ ಒಪ್ಕೊಂಡಿದ್ದಾನೆ. ಅದಕ್ಕೋಸ್ಕರನೇ ಅವರಿಬ್ಬರ ಮಧ್ಯೆ ಏನು ನಡೆಯುತ್ತೆ, ಸಂವಾದ ಭಕ್ತಿ ಯೋಗದ ಬಗ್ಗೆ ನಡೆಯುತ್ತೆ. ನೋಡಿ, ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಏನು ಹೇಳಿದ್ದಾನೆ, ಸ ಏವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿಮೆ ಸಖಾಚೇತಿ ರಹಸ್ಯಂ ಹೇತದುತ್ತಮಂ. ಅಂದರೆ ಏನು, ಭಗವಂತನೊಂದಿಗೆ ಸಂಬಂಧ ಇರುವಂಥ ಈ ಪ್ರಾಚೀನ ಶಾಸ್ತ್ರವನ್ನು, ಅಂದರೆ ಏನು, ಬಹಳ ಹಳೆಯ ಶಾಸ್ತ್ರ ಇದು ಭಗವದ್ಗೀತೆ ಅನ್ನೋದು. ಈಗ ನಿನಗೆ ನಾನು ಹೇಳ್ತಾ ಇದ್ದೀನಿ ಅಂತ ಇದು ಹೊಸದು ಅನ್ಕೋಬೇಡಪ್ಪ, ಇದು ತುಂಬ ಹಳೆಯದು. ಇವತ್ತು ನಾನು ನಿನಗಿದನ್ನು ಹೇಳ್ತಾ ಇದ್ದೀನಿ ಅಷ್ಟೇ.
ಇದನ್ನು ನಿನಗೆ ಯಾಕೆ ಹೇಳ್ತಾ ಇದ್ದೀನಿ, ಯಾಕೆ ಅಂತಂದರೆ ನೀನು ನನ್ನ ಭಕ್ತ, ನನ್ನ ಸ್ನೇಹಿತ, ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ನೀನು ನನ್ನ ಭಕ್ತ ಮತ್ತು ಸ್ನೇಹಿತನಾಗಿರೋದ್ರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡ್ಕೊಳ್ತೀಯಾ, ಅಷ್ಟು ಯೋಗ್ಯತೆ ನಿನಗಿದೆ ಅಂತಂದ್ಬಿಟ್ಟು ನಾನು ಇದನ್ನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲಿ ಕೃಷ್ಣ ಹೇಳಿದ್ದಾನೆ. ನೋಡಿ, ನಾವು 4ನೇ ಅಧ್ಯಾಯ ಮರ್ತು ಹೋಗಿರ್ತೀವಿ ಅಲ್ವಾ. ಈ ಥರ ಶ್ಲೋಕಗಳು ಬಂದಾಗ ಅದನ್ನು ಒಂದ್ಸರಿ ನೆನಪಿಸ್ಕೊಂಡಾಗ ನಮಗೆ ಭಗವದ್ಗೀತೆಯೂ ಕೂಡ ಒಂದು ಶ್ಲೋಕ ನಾವು ತಿಳ್ಕೊಂಡಂಗಾಗತ್ತೆ ಅಲ್ವಾ. ಸೊ ಇಲ್ಲಿ ಅವರಿಬ್ಬರ ನಡುವೆ ನಡೆದಂತಹ ಸಂವಾದ ಯಾವುದು ಇರುತ್ತೆ, ಭಕ್ತಿ ಯೋಗ ಅಂತಂದ್ಬಿಟ್ಟು ಯಾವ ವಿವೇಕಿಗಳು ಬೇಕಾದರೂ ಊಹಿಸ್ಕೊಳ್ಬಹುದು. ವಾಸ್ತವವಾಗಿ ಇಡೀ ಭಗವದ್ಗೀತೆಯು ಭಕ್ತಿಯೋಗ ತತ್ವದ ತಳಹದಿಯನ್ನು ಆಧರಿಸಿದೆ. ಅಂದರೆ ಇಡೀ ಭಗವದ್ಗೀತೆನಲ್ಲಿ ಏನು ಹೇಳಿದ್ದಾರೆ ಭಕ್ತಿ ಯೋಗದ ಬಗ್ಗೆನೆ, ಅಂದರೆ ಅದೇ ತಳಹದಿ ಅಂತ. ಭಗವಂತನಲ್ಲಿ ಪ್ರೀತಿ ಭಕ್ತಿ ಇಲ್ಲ ಅಂತಂದರೆ ಅವನು ಹೇಳಿರೋದನ್ನು ನಾವು ಯಾಕೆ ಕೇಳ್ತೀವಿ ಅಲ್ವಾ. ಭಗವಂತ ಭಕ್ತನಿಗೆ ತನ್ನ ಭಕ್ತಿಯ ಬಗ್ಗೆನೇ ಹೇಳಿರೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ಮತ್ತು ಕರ್ಮಯೋಗಗಳ ನಡುವೆ ವ್ಯತ್ಯಾಸವಿದೆ. ಕರ್ಮವು ಕರ್ತಾರನಿಂದ ಫಲಾನುಭವಕ್ಕಾಗಿ ಮಾಡುವ ನಿಯಂತ್ರಿತ ಕಾರ್ಯವಾಗಿದೆ. ಆದರೆ ಕರ್ಮಯೋಗವು ಭಕ್ತನು ಭಗವಂತನನ್ನು ತೃಪ್ತಿಪಡಿಸಲು ಮಾಡಿದ ಕಾರ್ಯವಾಗಿದೆ. ಕರ್ಮಯೋಗವು ಭಕ್ತಿಯನ್ನು ಅಥವಾ ಭಗವಂತನನ್ನು ಸಂತುಷ್ಟಗೊಳಿಸುವುದನ್ನು ಆಧರಿಸಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕರ್ಮ ಮತ್ತು ಕರ್ಮಯೋಗದ ನಡುವೆ ಅಂತರ ಏನಿದೆ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕರ್ಮನೇ ಬೇರೆ ಕರ್ಮಯೋಗನೇ ಬೇರೆ, ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ನಾವು ಕರ್ಮದಿಂದ ಕರ್ಮಯೋಗಿಗಳಾಗ್ಬಿಡ್ತೀವಿ. ಏನು ಅಂತಂದರೆ ಈಗ ಕರ್ಮ ಅಂತಂದರೆ ಏನು, ಈಗ ನಾನೊಬ್ಬ ಕರ್ಮ ಮಾಡುವನು ಅಂದರೆ ಒಂದು ಕೆಲಸವನ್ನು ಮಾಡುವವನು ಅಂತ ಇಟ್ಕೊಳ್ಳಿ, ಅದನ್ನು ಕರ್ತಾರ ಅಂತ ಹೇಳ್ತಾರೆ. ಒಂದು ಕೆಲಸವನ್ನು ಯಾರು ಮಾಡ್ತಾನೋ ಅವರನ್ನು ಕರ್ತಾರ ಅಂತ ಕರೀತಾರೆ. ನಾನು ಯಾವುದೋ ಒಂದು ಫಲವನ್ನು ಅಪೇಕ್ಷೆ ಪಟ್ಟು ಕೆಲಸವನ್ನು ಮಾಡ್ತೀನಲ್ಲ ಅದನ್ನು ಕರ್ಮ ಅಂತ ಹೇಳೋದು. ಅಂದರೆ ನಾನು ಮಾಡುವಂಥ ಕೆಲಸಕ್ಕೆ ನನಗೇನೋ ಒಂದು ಪ್ರತಿಫಲ ಸಿಗುತ್ತೆ ಅಂತ ನಾನು ಆ ಫಲಕ್ಕೆ ಇಷ್ಟಪಟ್ಟು ಆ ಕೆಲಸವನ್ನು ಮಾಡ್ತೀನಿ, ಅದಕ್ಕೆ ಕರ್ಮ ಅಂತ ಹೇಳ್ತಾರೆ. ಆದರೆ ಕರ್ಮಯೋಗ ಅನ್ನೋದೇನು, ನನಗೋಸ್ಕರ ನಾನು ಮಾಡ್ಕೊಳ್ಳಲ್ಲ, ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ ಭಗವಂತನಿಗೋಸ್ಕರ ಅಂತ ಮಾಡ್ತೀವಲ್ವ ಅದನ್ನು ಕರ್ಮಯೋಗ. ಇಷ್ಟೇ ಇರೋದು ಡಿಫ್ರೆನ್ಸು. ಏನು ಅಂತಂದರೆ ಭಕ್ತಿಯಿಂದ ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ ಏನು ಕೆಲಸ ಮಾಡ್ತೀವೋ ಅದನ್ನು ಕರ್ಮಯೋಗ ಅಂತ ನಾವು ಹೇಳೋದು. ಕರ್ಮವು ಸ್ವಯಂ ಕರ್ತಾರನ ಇಂದ್ರಿಯಗಳ ತೃಪ್ತಿಯನ್ನು ಆಧರಿಸಿದೆ. ಆಧ್ಯಾತ್ಮಿಕ ಅರಿವಿನ ಉನ್ನತ ನೆಲೆಯಿಂದ ಪ್ರಶ್ನಿಸಲು ಇಚ್ಛಿಸುವವರು ನಿಜವಾದ ಗುರುವನ್ನು ಸಂಪರ್ಕಿಸುವಂತೆ ಶ್ರೀಮದ್ ಭಾಗವತದಲ್ಲಿ ಸಲಹೆ ಮಾಡಲಾಗಿದೆ. ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ಆಸಕ್ತಿ ಇಲ್ಲದ ಹುಲುಮಾನವರು ಕೇವಲ ಶೋಕಿಗಾಗಿ ಗುರುಗಳನ್ನು ಸಂಪರ್ಕಿಸಬೇಕಾದ ಅಗತ್ಯವಿಲ್ಲ. ಈಗ ಕರ್ಮಯೋಗ ಕರ್ಮ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಯ್ತಲ್ವಾ. ಕರ್ಮ ಅಂತಂದ್ರೆ ಏನು, ಮಾಡೋವನು ತನ್ನ ಸ್ವಂತ ಇಚ್ಛೆಗೆ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರ ಕೆಲಸಗಳನ್ನು ಮಾಡ್ತಾನೆ. ಅದೇ ಕರ್ಮಯೋಗ ಅಂತಂದರೆ ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕೆ ಭಗವಂತನನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಮಾಡುವಂಥ ಕರ್ಮಗಳನ್ನು ಕರ್ಮಯೋಗ ಅಂತ ಕರಿತೀವಿ. ಸೊ ಇಲ್ಲಿ ನಮಗೇನಾದರೂ ಪ್ರಶ್ನೆಗಳು ಬರುತ್ತೆ ಅಥವಾ ನಾನು ತಿಳ್ಕೋಬೇಕು, ಇನ್ನೂ ಮುಂದುವರಿಬೇಕು, ನಾನು ಆಧ್ಯಾತ್ಮಿಕದಲ್ಲಿ ನನಗಿನ್ನೂ ವಿಚಾರಗಳು ಗೊತ್ತಾಗಬೇಕು ಅಂತಂದ್ಬಿಟ್ಟು ನಾನು ಅಂದ್ಕೊಂಡು ಪ್ರಶ್ನೆಗಳಿರುತ್ತೆ ನನ್ನ ಹತ್ರ. ಆದರೆ ನಾನು ಕೇಳಬೇಕಲ್ವ, ಅದಕ್ಕೋಸ್ಕರ ಗುರುಗಳ ಹತ್ರ ಹೋಗ್ಬಿಟ್ಟು ಸಲಹೆಯನ್ನು ತಗೋಬೋದು ಅಂತ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ, ಭಗವದ್ಗೀತೆನಲ್ಲೂ ಹೇಳಿದ್ದಾನೆ, ಬೇಕಾದಷ್ಟು ಧರ್ಮಗ್ರಂಥಗಳಲ್ಲೂ ಹೇಳಿದ್ದಾರೆ. ಅಂದರೆ ಏನು, ನನಗೆ ನಿಜವಾಗ್ಲೂ ತಿಳ್ಕೋಬೇಕು ಅನ್ನೋ ಆಸಕ್ತಿಯನ್ನು ಇಟ್ಕೊಂಡು ನಾನು ಗುರುಗಳ ಹತ್ರ ಹೋಗಿ ಪ್ರಶ್ನೆಯನ್ನು ಮಾಡ್ತೀನಲ್ಲ ಅದು ಸರಿ. ಆದರೆ ಸುಮ್ಮನೆ ಏನೋ ಅವರನ್ನು ಚೆಕ್ ಮಾಡೋದಕ್ಕೋಸ್ಕರ ಅಥವಾ ಶೋಕಿಗೋಸ್ಕರ ನನಗೊಬ್ಬ ಗುರು ಬೇಕು ಅಂತಂದ್ಬಿಟ್ಟು ಆಸಕ್ತಿನೂ ಇಲ್ಲದೆ ಸುಮ್ಮನೆ ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ಪ್ರಶ್ನೆ ಮಾಡ್ತೀವಲ್ವ, ಆ ರೀತಿ ಮಾಡೋದು ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಆಧ್ಯಾತ್ಮಿಕ ವಿದ್ಯಾರ್ಥಿಯಾಗಿ ಪರೀಕ್ಷಿತ ಮಹಾರಾಜನಿಗೆ ಭಗವದ್ ವಿಜ್ಞಾನವನ್ನು ಕಲಿಯುವ ತೀವ್ರ ಅಪೇಕ್ಷೆ ಇತ್ತು. ಹಾಗೆಯೇ ಶುಕಮುನಿಗಳು ಪಾರಮಾರ್ಥಿಕ ವಿಜ್ಞಾನದಲ್ಲಿ ನಿಜವಾದ ಗುರುಗಳಾಗಿದ್ದರು. ನೋಡಿ, ಇಲ್ಲಿ ಪರೀಕ್ಷಿತ ಮಹಾರಾಜ ಒಬ್ಬ ಶುದ್ಧ ಭಕ್ತನಾಗಿದ್ದ. ಅವನಿಗೆ ಭಗವಂತನ ವಿಜ್ಞಾನದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇತ್ತು. ಅವನೊಬ್ಬ ಆಧ್ಯಾತ್ಮಿಕ ವಿದ್ಯಾರ್ಥಿಯಾಗಿ ಇಲ್ಲಿ ಗುರುಗಳಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಅದೇ ರೀತಿ ಶುಕಮುನಿಗಳು ಕೂಡ ಆ ಪಾರಮಾರ್ಥಿಕ ವಿದ್ಯೆ ಅಥವಾ ಆ ವಿಜ್ಞಾನದಲ್ಲಿ ನಿಜವಾಗ್ಲೂ ಅವರು
ತಿಳುವಳಿಕೆ ಇದ್ದಂಥವ್ರು, ಅವರು ಅನುಭವಿಸಿದ್ರು, ಎಲ್ಲವನ್ನ ತಿಳ್ಕೊಂಡಿದ್ದಂಥವ್ರು, ಅಂಥ ಗುರುಗಳಾಗಿದ್ರು. ಸೊ ಇವನು ಕೇಳ್ತಾ ಇದ್ದಾನೆ, ಅವರು ಹೇಳುವಂಥ ಅರ್ಹತೆ ಇದ್ದಂಥ ಗುರುಗಳು. ಆಯ್ತಾ? ವಿದುರ ಮತ್ತು ಮೈತ್ರೇಯ ಋಷಿಗಳು ಚರ್ಚಿಸಿದ ವಿಷಯಗಳು ಗಂಭೀರವಾದುವು ಎನ್ನುವುದು ಈ ಇಬ್ಬರಿಗೂ ತಿಳಿದಿತ್ತು. ಆದುದರಿಂದ ನಿಜವಾದ ಗುರುವಿನಿಂದ ಕಲಿಯಲು ಪರೀಕ್ಷಿತ ಮಹಾರಾಜನು ಆಸಕ್ತನಾಗಿದ್ದನು. ನೋಡಿ, ಇಲ್ಲಿ ಅವನು ಭಕ್ತನಾಗಿದ್ದ, ಅವನಿಗೆ ಇಂಟ್ರೆಸ್ಟ್ ಇದೆ ಭಗವಂತನ ವಿಜ್ಞಾನ ತಿಳ್ಕೋಬೇಕು ಅಂತ. ಶುಕಮುನಿಗಳು ಅದನ್ನೆಲ್ಲ ತಿಳ್ಕೊಂಡಿದ್ದಾರೆ, ಅದಕ್ಕೆ ಅವ್ರಿಗೆ ಹೇಳುವಂಥ ಒಂದು ಅರ್ಹತೆ ಇದೆ, ಯೋಗ್ಯತೆ ಇದೆ. ಸೊ ಇಲ್ಲಿ ಗುರು ಶಿಷ್ಯರು ಕೂತಿದ್ದಾರೆ. ಇವರಿಬ್ಬರಿಗೂ ಗೊತ್ತಿದೆ, ವಿದುರ ಮತ್ತು ಮೈತ್ರೇಯ ಋಷಿಗಳಿದಾರಲ್ಲ, ಇವರು ಚರ್ಚೆ ಮಾಡದಂಥ ವಿಷಯ ತುಂಬ ಉನ್ನತ ಮಟ್ಟದ್ದು ಅಥವಾ ಗಂಭೀರವಾದಂಥ ವಿಷಯಗಳು. ಅಂದರೆ ಏನು, ಆಧ್ಯಾತ್ಮಿಕದಲ್ಲಿ ನಾವು ಮುಂದುವರಿಯೋಕ್ಕೆ ಬೇಕಾಗಿರುವಂಥ ವಿಷಯಗಳು ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಇಲ್ಲಿ ಇವನು ಪ್ರಶ್ನೆ ಕೇಳಿದ ತಕ್ಷಣ ಅವರು ಆ ವಿಷಯವನ್ನು ಹೇಳೋದಕ್ಕೆ ರೆಡಿ ಆಗ್ತಾರೆ. ಯಾಕಂದರೆ ಅವನೇನು ಪ್ರಶ್ನೆ ಕೇಳ್ತಾ ಇದ್ದಾನೆ, ಯಾಕೆ ಕೇಳ್ತಾ ಇದ್ದಾನೆ, ನಿಜವಾಗ್ಲೂ ಅವನು ಮನಸ್ಸಿಟ್ಟು ಕೇಳ್ತಾ ಇದ್ದಾನ ಅನ್ನೋದು ಗುರುಗಳಿಗೆ ಗೊತ್ತಾಗ್ಬಿಡುತ್ತೆ. ಅವ್ರೇನಾದರೂ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಕೇಳಿದ್ರೆ ಅವ್ರಿಗೆ ಗೊತ್ತಾಗತ್ತೆ. ಮತ್ತು ಯಾವುದೋ ಬೇಡದೇ ಇರುವಂಥ ವಿಷಯಗಳನ್ನು ಕೇಳಿದಾಗ ಅವ್ರು ಹೇಳೋದಕ್ಕೂ ಹೋಗಲ್ಲ. ಇಲ್ಲಿ ಪರೀಕ್ಷಿತ ಮಹಾರಾಜ ಒಬ್ಬ ಮಹಾನ್ ಭಕ್ತ ಅಂತ ಗೊತ್ತು, ಅವನು ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿದ್ದಾನೆ ಅಂತ ಗೊತ್ತು, ಮತ್ತು ಅವನು ಯಾವ ವಿಚಾರಗಳನ್ನು ಕೇಳ್ತಾನೆ ಅನ್ನೋದು ಗೊತ್ತು, ಯಾಕೆ ಕೇಳ್ತಾ ಇದ್ದಾನೆ ಅನ್ನೋದು ಕೂಡ ಆ ಗುರುಗಳಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅವ್ರು ಹೇಳೋದಕ್ಕೆ ರೆಡಿ ಆಗಿದ್ದಾರೆ. ಅಂದರೆ ಇಬ್ಬರಿಗೂ ಆ ವಿಷಯ ಏನು ಅಂದರೆ ಒಂದು ಉನ್ನತವಾದ ವಿಷಯವೇ ಆಗಿದೆ, ಅದು ಆ ಚರ್ಚೆ ಒಂದು ಉನ್ನತ ಮಟ್ಟದ್ದು ಅನ್ನೋದು ಗೊತ್ತಿದೆ. ಅದಕ್ಕೋಸ್ಕರನೇ ಇಲ್ಲಿ ಪರೀಕ್ಷಿತ ಮಹಾರಾಜ ನಿಜವಾದ ಒಬ್ಬ ಗುರುವಿನಿಂದ ಅದನ್ನು ಕೇಳಿ ತಿಳ್ಕೋಬೇಕು ಅಂತ ಅವನು ಆಸಕ್ತನಾಗಿದ್ದಾನೆ. ಈ ಆಸಕ್ತಿ ಅನ್ನೋದಿದೆಯಲ್ಲ, ಇದು ನಮಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು. ನಮಗೆ ಐಹಿಕದಲ್ಲಿ ಆಸಕ್ತಿ ಇದೆ, ಆದರೆ ಆಧ್ಯಾತ್ಮಿಕದಲ್ಲಿ ಇನ್ನೂ ಇಲ್ಲ. ಆದರೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಬರಬೇಕು, ಅದಕ್ಕೆ ಇದನ್ನೆಲ್ಲ ನಾವು ಓದಿ ತಿಳ್ಕೊಳ್ತಾ ಇರೋದು. ಇದು ಸತ್ಸಂಗದಲ್ಲಿ ನಾವು ಭಾಗಿಯಾಗ್ತಾ ಇದ್ದರೆ ಸುಮ್ಮನೆ ಕೇಳ್ತಾನೆ ನಮ್ಮಲ್ಲಿರುವಂಥ ಆಸಕ್ತಿ 1ರಿಂದ 2 ಆಗುತ್ತೆ, 2ರಿಂದ 3 ಪಟ್ಟಾಗುತ್ತೆ, ಅಲ್ಲಿಂದ 100 ಪಟ್ಟಾಗುತ್ತೆ. ಸೊ ಅದಕ್ಕೆ ಬಿಡದೆ ಪ್ರತಿನಿತ್ಯ ಆದಷ್ಟು ನಾವು ಸತ್ಸಂಗದಲ್ಲಿ ಮುಳುಗಿರಬೇಕು ಅನ್ನೋದನ್ನು ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.